ದೆಹಲಿಯ ಫ್ಲೈಟ್ ಹತ್ತಿದ್ದಾರೆ. ಇತ್ತ ದೆಹಲಿಯಿಂದ ವಾಪಸ್ ಆದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಫುಲ್ ಆಕ್ಟಿವ್ ಆಗಿದ್ದಾರೆ. ಪಕ್ಷದಲ್ಲಿ ಕಾರ್ಯಕರ್ತರಿಗೆ ಗೌರವ ಕೊಡಲೇಬೇಕು, ಕಾರ್ಯಕರ್ತರಿಗೆ ಗೌರವ ಕೊಡದೆ ಹೋದ್ರೆ ಮುಂದೆ ಬಿಫಾರ್ಮ್ ವಿಚಾರದಲ್ಲಿ ಹೇಗೆ ಆಟ ಆಡಬೇಕು ನಮಗೆ ಗೊತ್ತಿದೆ ಅಂತ ಹೇಳಿ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಪಕ್ಷದ ನಾಯಕರಿಗೆ. ದೆಹಲಿಯಿಂದ ಮರಳುತ್ತಾ ಇದ್ದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಫುಲ್ ಆಕ್ಟಿವ್. ಸಚಿವರು ಶಾಸಕರಿಗೆ ಕೆಪಿಸಿಸಿ ಅಧ್ಯಕ್ಷರು ವಾರ್ನಿಂಗ್ ಮಾಡಿದ್ದಾರೆ. ಕಾರ್ಯಕರ್ತರಿಂದಲೇ ಪಕ್ಷಕ್ಕೆ ಅಸ್ತಿತ್ವ, ಕಾರ್ಯಕರ್ತರನ್ನ ಎಲ್ಲರೂ ಗೌರವಿಸಲೇಬೇಕು ಅಂತ ಹೇಳಿ ಸಚಿವರು ಹಾಗೆ ಶಾಸಕರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಕಾರ್ಯಕರ್ತರಿದ್ರೆ ಪಕ್ಷದ ಗೆಲುವು, ತಿಳಿದ್ ನಡೀರಿ, ಇಲ್ದಿದ್ರೆ ಬಿಫಾರ್ಮ್ ಕೊಡುವಾಗ ಏನ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಿದೆ ಅಂತ ಡಿಕೆ ಶಿವಕುಮಾರ್ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ದೆಹಲಿಯಿಂದ ವಾಪಸ್ ಆದ ನಂತರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಇದೀಗ ಆಕ್ಟಿವ್ ಆಗಿದ್ದಾರೆ. ಡಿಸಿಎಂ ಅನ್ನೋಕ್ಕಿಂತ ಹೆಚ್ಚಾಗಿ ಪಕ್ಷದ ಅಧ್ಯಕ್ಷರ ಮಾತುಗಳು ಇದೀಗ ಖಡಕ್ ಸೂಚನೆಯ ರೂಪದಲ್ಲಿ ರವಾನೆ ಆಗ್ತಾ ಇದೆ. ಕಾರ್ಯಕರ್ತರಿಗೆ ಗೌರವ ಕೊಡಬೇಕು, ಕೊಡದೆ ಹೋದ್ರೆ ಬಿಫಾರ್ಮ್ ಕೊಡೋ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅನ್ನೋದು ನಮಗೆ ಗೊತ್ತಿದೆ ಅಂತ ಹೇಳೋ ಮೂಲಕ ಶಾಸಕರು ಹಾಗೆ ಸಚಿವರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾ ಹೋಗ್ತಾರೆ. ಬಸವರಾಜ, ಹೋಗುವಾಗ ಡಿಸಿಎಂ ಸಿಎಂ ಆಗೋ ವಿಚಾರಕ್ಕೇನಾದ್ರೂ ಗ್ರೀನ್ ಸಿಗ್ನಲ್ ಪಡೆದು ಬರ್ತಾರಾ ಅನ್ನೋ ಕುತೂಹಲ ಇತ್ತು. ಆದ್ರೆ ವಾಪಸ್ ಬಂದವರು ಕೆಪಿಸಿಸಿ ಅಧ್ಯಕ್ಷ ಆ ಸ್ಥಾನವನ್ನ ಮತ್ತಷ್ಟು ಪ್ರಖರಗೊಳಿಸುವ ಪ್ರಯತ್ನ ಮಾಡ್ದಂಗಿದೆ. ಖಂಡಿತ ಸ್ಮಿತಾ, ಒಂದ್ ಕಡೆ ಅವರ ಪ್ರಯತ್ನವನ್ನ ನಿರಂತರವಾಗಿ ಸಿಎಂ ಸ್ಥಾನ ಪಡಿಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಪ್ರಯತ್ನವನ್ನ ನಡೆಸ್ತಾನೆ ಇದ್ದಾರೆ. ಹೈಕಮಾಂಡ್ ನಾಯಕರ ಭೇಟಿ ಮಾಡ್ತಾನೆ ಇದ್ದಾರೆ. ಆಗಿಂದಾಗೆ ದೆಹಲಿ ಪ್ರವಾಸವನ್ನ ಮಾಡ್ತಾನೆ ಇದ್ದಾರೆ. ಈಗಲೂ ಕೂಡ ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ಗಾಗಿ ಒಂದಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿರೋದ್ರಿಂದ ಅವರು ಒಂದಷ್ಟು ಸಲಹೆ, ಸೂಚನೆ ಮತ್ತು ಎಚ್ಚರಿಕೆಯನ್ನ ಕೊಡಬೇಕಾದಂತ ಅನಿವಾರ್ಯತೆ ಇದೆ. ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಈ ಹಿಂದಿನಿಂದಲೂ ಕೂಡ ಆಕ್ರೋಶಗೊಂಡಿದ್ದಾರೆ. ಸಚಿವರು ಮತ್ತು ಶಾಸಕರು ನಮಗೆ ಒಂದಷ್ಟು ಮರ್ಯಾದೆ ಕೊಡಲ್ಲ, ಒಂದಷ್ಟು ಕೆಲಸ ಕಾರ್ಯಗಳಿಗೆ ಹೋದ್ರೆ ಗೌರವಿಸೋದಲ್ಲ, ನಾವು ಕೊಡುವಂತ ಕಾರ್ಯಕ್ರಮಗಳಿಗೂ ಕೂಡ ಬರಲ್ಲ, ಹೀಗಾದ್ರೆ ಪಕ್ಷ ಸಂಘಟನೆ ಮಾಡುವುದು ಹೇಗೆ ಅನ್ನುವಂತ ಒಂದಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾನೆ ಇದ್ರು. ಅದರ ಭಾಗವಾಗಿ ಇವತ್ತು ನಡೆದಂತ ವಿಧಾನ ಪರಿಷತ್ ಚುನಾವಣೆಯ ತಯಾರಿಯ ಸಭೆಯಲ್ಲಿ 4 ಕ್ಷೇತ್ರಗಳಿಗೆ ಏನು ಈಗಾಗಲೇ ತಯಾರಿ ನಡೀತಾ ಇದೆ, ಅದರ ಭಾಗವಾಗಿ ಸಚಿವರು, ಶಾಸಕರು ಈ ಒಂದು ಸಭೆಯಲ್ಲಿ ಭಾಗ ಆಗಿದ್ರು. ಆ ಸಂದರ್ಭದಲ್ಲಿ ಸಚಿವರಿಗೂ ಮತ್ತು ಶಾಸಕರಿಗೆ ಒಂದು ಎಚ್ಚರಿಕೆ ಕೊಡುವಂತ ಕೆಲಸವನ್ನ ಈ ಸಭೆಯಲ್ಲಿ ಮಾಡಿರ್ತಕ್ಕಂಥದ್ದು. ನೀವು ಏನಾದ್ರೆ ಪಕ್ಷದ ಕಾರ್ಯಕರ್ತರಿಗೆ ನೀವು ಗೌರವ ಕೊಡದೆ ಹೋದ್ರೆ ಮುಂದೆ ನನಗೆ ಹೇಗೆ ನಿಮ್ಮನ್ನ ಆಟ ಅನ್ನುವಂಥದ್ದು ಗೊತ್ತಿದೆ ಅನ್ನುವಂಥದ್ದು. ಅಂದ್ರೆ ನಿಮ್ಗೆ ಟಿಕೆಟ್ ತಪ್ಪಿಸಬಹುದು ಅಥವಾ ಬಿ ಫಾರ್ಮ್ ಕೊಡದೆ ನಾನು ಒಂದಷ್ಟು ಸತಾಯಿಸುವಂತ ಕೆಲಸ ಆಗಿರಬಹುದು. ನೀವು ಯಾವ ರೀತಿಯಾಗಿ ಕೆಲಸ ಮಾಡಿದ್ರಿ ಅನ್ನುವಂಥ ವರದಿ ನನ್ನ ಹತ್ರ ಇದೆ. ಆ ಆಧಾರದ ಮೇಲೆ ನಾನು ನಿಮಗೆ ಮುಂದಿನ ದಿನಗಳಲ್ಲಿ ಬಿ ಫಾರ್ಮ್ ಕೊಡಬೇಕೋ ಬೇಡವಾ ಅನ್ನುವಂಥದ್ದು ನಿರ್ಧಾರ ಮಾಡ್ತೇವೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಸಂದೇಶ ರವಾನೆ ಮಾಡುವ ಮೂಲಕ ಮುಂದಿನ ಬರ್ತಕ್ಕಂತಹ ವಿಧಾನ ಪರಿಷತ್ ಚುನಾವಣೆ ಆಗಿರಬಹುದು, ಸ್ಥಳೀಯ ಸಂಸ್ಥೆ ಚುನಾವಣೆ ಆಗಿರಬಹುದು, ಜಿಬಿಎ ಚುನಾವಣೆ ಆಗಿರಬಹುದು, ಇದೆಲ್ಲವಕ್ಕೂ ಕೂಡ ಪಕ್ಷವನ್ನು ಸಂಘಟನೆ ಮಾಡುವ ನಿಟ್ಟಿನಲ್ಲಿ ಕಾರ್ಯಕರ್ತರ ಪರವಾಗಿ ಸಚಿವರು ಮತ್ತು ಶಾಸಕರಿಗೆ ಎಚ್ಚರಿಕೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಕೆಪಿಸಿಸಿ ಅಧ್ಯಕ್ಷರಾಗಿ ಕೂಡ ಎಚ್ಚರಿಕೆಯನ್ನು ನೀಡಿರ್ತಕ್ಕಂಥದ್ದು. ಸ್ಮಿತಾ, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ದೆಹಲಿಯ ಫ್ಲೈಟ್ ಹತ್ತಿದ್ದಾರೆ. ಇತ್ತ ದೆಹಲಿಯಿಂದ ವಾಪಸ್ ಆದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಫುಲ್ ಆಕ್ಟಿವ್ ಆಗಿದ್ದಾರೆ. ಪಕ್ಷದಲ್ಲಿ ಕಾರ್ಯಕರ್ತರಿಗೆ ಗೌರವ ಕೊಡಲೇಬೇಕು, ಕಾರ್ಯಕರ್ತರಿಗೆ ಗೌರವ ಕೊಡದೆ ಹೋದ್ರೆ ಮುಂದೆ ಬಿಫಾರ್ಮ್ ವಿಚಾರದಲ್ಲಿ ಹೇಗೆ ಆಟ ಆಡಬೇಕು ನಮಗೆ ಗೊತ್ತಿದೆ ಅಂತ ಹೇಳಿ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಪಕ್ಷದ ನಾಯಕರಿಗೆ. ದೆಹಲಿಯಿಂದ ಮರಳುತ್ತಾ ಇದ್ದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಫುಲ್ ಆಕ್ಟಿವ್. ಸಚಿವರು ಶಾಸಕರಿಗೆ ಕೆಪಿಸಿಸಿ ಅಧ್ಯಕ್ಷರು ವಾರ್ನಿಂಗ್ ಮಾಡಿದ್ದಾರೆ. ಕಾರ್ಯಕರ್ತರಿಂದಲೇ ಪಕ್ಷಕ್ಕೆ ಅಸ್ತಿತ್ವ, ಕಾರ್ಯಕರ್ತರನ್ನ ಎಲ್ಲರೂ ಗೌರವಿಸಲೇಬೇಕು ಅಂತ ಹೇಳಿ ಸಚಿವರು ಹಾಗೆ ಶಾಸಕರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಕಾರ್ಯಕರ್ತರಿದ್ರೆ ಪಕ್ಷದ ಗೆಲುವು, ತಿಳಿದ್ ನಡೀರಿ, ಇಲ್ದಿದ್ರೆ ಬಿಫಾರ್ಮ್ ಕೊಡುವಾಗ ಏನ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಿದೆ ಅಂತ ಡಿಕೆ ಶಿವಕುಮಾರ್ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ದೆಹಲಿಯಿಂದ ವಾಪಸ್ ಆದ ನಂತರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಇದೀಗ ಆಕ್ಟಿವ್ ಆಗಿದ್ದಾರೆ. ಡಿಸಿಎಂ ಅನ್ನೋಕ್ಕಿಂತ ಹೆಚ್ಚಾಗಿ ಪಕ್ಷದ ಅಧ್ಯಕ್ಷರ ಮಾತುಗಳು ಇದೀಗ ಖಡಕ್ ಸೂಚನೆಯ ರೂಪದಲ್ಲಿ ರವಾನೆ ಆಗ್ತಾ ಇದೆ. ಕಾರ್ಯಕರ್ತರಿಗೆ ಗೌರವ ಕೊಡಬೇಕು, ಕೊಡದೆ ಹೋದ್ರೆ ಬಿಫಾರ್ಮ್ ಕೊಡೋ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅನ್ನೋದು ನಮಗೆ ಗೊತ್ತಿದೆ ಅಂತ ಹೇಳೋ ಮೂಲಕ ಶಾಸಕರು ಹಾಗೆ ಸಚಿವರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾ ಹೋಗ್ತಾರೆ. ಬಸವರಾಜ, ಹೋಗುವಾಗ ಡಿಸಿಎಂ ಸಿಎಂ ಆಗೋ ವಿಚಾರಕ್ಕೇನಾದ್ರೂ ಗ್ರೀನ್ ಸಿಗ್ನಲ್ ಪಡೆದು ಬರ್ತಾರಾ ಅನ್ನೋ ಕುತೂಹಲ ಇತ್ತು. ಆದ್ರೆ ವಾಪಸ್ ಬಂದವರು ಕೆಪಿಸಿಸಿ ಅಧ್ಯಕ್ಷ ಆ ಸ್ಥಾನವನ್ನ ಮತ್ತಷ್ಟು ಪ್ರಖರಗೊಳಿಸುವ ಪ್ರಯತ್ನ ಮಾಡ್ದಂಗಿದೆ.
ಖಂಡಿತ ಸ್ಮಿತಾ, ಒಂದ್ ಕಡೆ ಅವರ ಪ್ರಯತ್ನವನ್ನ ನಿರಂತರವಾಗಿ ಸಿಎಂ ಸ್ಥಾನ ಪಡಿಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಪ್ರಯತ್ನವನ್ನ ನಡೆಸ್ತಾನೆ ಇದ್ದಾರೆ. ಹೈಕಮಾಂಡ್ ನಾಯಕರ ಭೇಟಿ ಮಾಡ್ತಾನೆ ಇದ್ದಾರೆ. ಆಗಿಂದಾಗೆ ದೆಹಲಿ ಪ್ರವಾಸವನ್ನ ಮಾಡ್ತಾನೆ ಇದ್ದಾರೆ. ಈಗಲೂ ಕೂಡ ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ಗಾಗಿ ಒಂದಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿರೋದ್ರಿಂದ ಅವರು ಒಂದಷ್ಟು ಸಲಹೆ, ಸೂಚನೆ ಮತ್ತು ಎಚ್ಚರಿಕೆಯನ್ನ ಕೊಡಬೇಕಾದಂತ ಅನಿವಾರ್ಯತೆ ಇದೆ. ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಈ ಹಿಂದಿನಿಂದಲೂ ಕೂಡ ಆಕ್ರೋಶಗೊಂಡಿದ್ದಾರೆ. ಸಚಿವರು ಮತ್ತು ಶಾಸಕರು ನಮಗೆ ಒಂದಷ್ಟು ಮರ್ಯಾದೆ ಕೊಡಲ್ಲ, ಒಂದಷ್ಟು ಕೆಲಸ ಕಾರ್ಯಗಳಿಗೆ ಹೋದ್ರೆ ಗೌರವಿಸೋದಿಲ್ಲ, ನಾವು ಕೊಡುವಂತ ಕಾರ್ಯಕ್ರಮಗಳಿಗೂ ಕೂಡ ಬರಲ್ಲ, ಹೀಗಾದ್ರೆ ಪಕ್ಷ ಸಂಘಟನೆ ಮಾಡುವುದು ಹೇಗೆ ಅನ್ನುವಂತ ಒಂದಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾನೆ ಇದ್ರು. ಅದರ ಭಾಗವಾಗಿ ಇವತ್ತು ನಡೆದಂತ ವಿಧಾನ ಪರಿಷತ್ ಚುನಾವಣೆಯ ತಯಾರಿಯ ಸಭೆಯಲ್ಲಿ 4 ಕ್ಷೇತ್ರಗಳಿಗೆ ಏನು ಈಗಾಗಲೇ ತಯಾರಿ ನಡೀತಾ ಇದೆ, ಅದರ ಭಾಗವಾಗಿ ಸಚಿವರು, ಶಾಸಕರು ಈ ಒಂದು ಸಭೆಯಲ್ಲಿ ಭಾಗ ಆಗಿದ್ರು. ಆ ಸಂದರ್ಭದಲ್ಲಿ ಸಚಿವರಿಗೂ ಮತ್ತು ಶಾಸಕರಿಗೆ ಒಂದು ಎಚ್ಚರಿಕೆ ಕೊಡುವಂತ ಕೆಲಸವನ್ನ ಈ ಸಭೆಯಲ್ಲಿ ಮಾಡಿರ್ತಕ್ಕಂಥದ್ದು. ನೀವು ಏನಾದ್ರೆ ಪಕ್ಷದ ಕಾರ್ಯಕರ್ತರಿಗೆ ನೀವು ಗೌರವ ಕೊಡದೆ ಹೋದ್ರೆ ಮುಂದೆ ನನಗೆ ಹೇಗೆ ನಿಮ್ಮನ್ನ ಆಟ ಅನ್ನುವಂಥದ್ದು ಗೊತ್ತಿದೆ ಅನ್ನುವಂಥದ್ದು. ಅಂದ್ರೆ ನಿಮ್ಗೆ ಟಿಕೆಟ್ ತಪ್ಪಿಸಬಹುದು ಅಥವಾ ಬಿ ಫಾರ್ಮ್ ಕೊಡದೆ ನಾನು ಒಂದಷ್ಟು ಸತಾಯಿಸುವಂತ ಕೆಲಸ ಆಗಿರಬಹುದು. ನೀವು ಯಾವ ರೀತಿಯಾಗಿ ಕೆಲಸ ಮಾಡಿದ್ರಿ ಅನ್ನುವಂಥ ವರದಿ ನನ್ನ ಹತ್ರ ಇದೆ. ಆ ಆಧಾರದ ಮೇಲೆ ನಾನು ನಿಮಗೆ ಮುಂದಿನ ದಿನಗಳಲ್ಲಿ ಬಿ ಫಾರ್ಮ್ ಕೊಡಬೇಕೋ ಬೇಡವಾ ಅನ್ನುವಂಥದ್ದು ನಿರ್ಧಾರ ಮಾಡ್ತೇವೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಸಂದೇಶವನ್ನು ಮಾಡುವ ಮೂಲಕ ಮುಂದಿನ ಬರ್ತಕ್ಕಂತಹ ವಿಧಾನ ಪರಿಷತ್ ಚುನಾವಣೆ ಆಗಿರಬಹುದು, ಸ್ಥಳೀಯ ಸಂಸ್ಥೆ ಚುನಾವಣೆ ಆಗಿರಬಹುದು, ಜಿಬಿಎ ಚುನಾವಣೆ ಆಗಿರಬಹುದು, ಇದೆಲ್ಲದಕ್ಕೂ ಕೂಡ ಪಕ್ಷವನ್ನು ಸಂಘಟನೆ ಮಾಡುವ ನಿಟ್ಟಿನಲ್ಲಿ ಕಾರ್ಯಕರ್ತರ ಪರವಾಗಿ ಸಚಿವರು ಮತ್ತು ಶಾಸಕರಿಗೆ ಎಚ್ಚರಿಕೆಯನ್ನ ಡಿಸಿಎಂ ಡಿ ಕೆ ಶಿವಕುಮಾರ್ ಮತ್ತು ಕೆಪಿಸಿಸಿ ಅಧ್ಯಕ್ಷರಾಗಿ ಕೂಡ ಎಚ್ಚರಿಕೆಯನ್ನು ನೀಡಿರ್ತಕ್ಕಂಥದ್ದು. ಸ್ಮಿತಾ, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ದೆಹಲಿಯ ಫ್ಲೈಟ್ ಹತ್ತಿದ್ದಾರೆ. ಇತ್ತ ದೆಹಲಿಯಿಂದ ವಾಪಸ್ ಆದ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಫುಲ್ ಆಕ್ಟಿವ್ ಆಗಿದ್ದಾರೆ. ಪಕ್ಷದಲ್ಲಿ ಕಾರ್ಯಕರ್ತರಿಗೆ ಗೌರವ ಕೊಡಲೇಬೇಕು, ಕಾರ್ಯಕರ್ತರಿಗೆ ಗೌರವ ಕೊಡದೆ ಹೋದ್ರೆ ಮುಂದೆ ಬಿಫಾರ್ಮ್ ವಿಚಾರದಲ್ಲಿ ಹೇಗೆ ಆಟ ಆಡಬೇಕು ನಮಗೆ ಗೊತ್ತಿದೆ ಅಂತ ಹೇಳಿ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಪಕ್ಷದ ನಾಯಕರಿಗೆ. ದೆಹಲಿಯಿಂದ ಮರಳುತ್ತಾ ಇದ್ದಂತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಫುಲ್ ಆಕ್ಟಿವ್. ಸಚಿವರು, ಶಾಸಕರಿಗೆ ಕೆಪಿಸಿಸಿ ಅಧ್ಯಕ್ಷರು ವಾರ್ನಿಂಗ್ ಮಾಡಿದ್ದಾರೆ. ಕಾರ್ಯಕರ್ತರಿಂದಲೇ ಪಕ್ಷಕ್ಕೆ ಅಸ್ತಿತ್ವ, ಕಾರ್ಯಕರ್ತರನ್ನ ಎಲ್ಲರೂ ಗೌರವಿಸಲೇಬೇಕು ಅಂತ ಹೇಳಿ ಸಚಿವರು ಹಾಗೆ ಶಾಸಕರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಕಾರ್ಯಕರ್ತರಿದ್ರೆ ಪಕ್ಷದ ಗೆಲುವು, ತಿಳಿದ್ ನಡೀರಿ, ಇಲ್ದಿದ್ರೆ ಬಿಫಾರ್ಮ್ ಕೊಡುವಾಗ ಏನ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಿದೆ ಅಂತ ಡಿ ಕೆ ಶಿವಕುಮಾರ್ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ದೆಹಲಿಯಿಂದ ವಾಪಸ್ಸಾದ ನಂತರದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಇದೀಗ ಆಕ್ಟಿವ್ ಆಗಿದ್ದಾರೆ. ಡಿಸಿಎಂ ಅನ್ನೋಕ್ಕಿಂತ ಹೆಚ್ಚಾಗಿ ಪಕ್ಷದ ಅಧ್ಯಕ್ಷರ ಮಾತುಗಳು ಇದೀಗ ಖಡಕ್ ಸೂಚನೆಯ ರೂಪದಲ್ಲಿ ರವಾನೆ ಆಗ್ತಾ ಇದೆ. ಕಾರ್ಯಕರ್ತರಿಗೆ ಗೌರವ ಕೊಡಬೇಕು, ಕೊಡದೆ ಹೋದ್ರೆ ಬಿಫಾರ್ಮ್ ಕೊಡೋ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅನ್ನೋದು ನಮಗೆ ಗೊತ್ತಿದೆ ಅಂತ ಹೇಳೋ ಮೂಲಕ ಶಾಸಕರು ಹಾಗೆ ಸಚಿವರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾ ಹೋಗ್ತಾರೆ. ಬಸವರಾಜ, ಹೋಗುವಾಗ ಡಿಸಿಎಂ ಸಿಎಂ ಆಗೋ ವಿಚಾರಕ್ಕೇನಾದ್ರೂ ಗ್ರೀನ್ ಸಿಗ್ನಲ್ ಪಡೆದು ಬರ್ತಾರಾ ಅನ್ನೋ ಕುತೂಹಲ ಇತ್ತು. ಆದ್ರೆ ವಾಪಸ್ ಬಂದವರು ಕೆಪಿಸಿಸಿ ಅಧ್ಯಕ್ಷ ಆ ಸ್ಥಾನವನ್ನ ಮತ್ತಷ್ಟು ಪ್ರಖರಗೊಳಿಸುವ ಪ್ರಯತ್ನ ಮಾಡ್ದಂಗಿದೆ. ಖಂಡಿತ ಸ್ಮಿತಾ, ಒಂದ್ ಕಡೆ ಅವರ ಪ್ರಯತ್ನವನ್ನ ನಿರಂತರವಾಗಿ ಸಿಎಂ ಸ್ಥಾನ ಪಡಿಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಪ್ರಯತ್ನವನ್ನ ನಡೆಸ್ತಾನೆ ಇದ್ದಾರೆ. ಹೈಕಮಾಂಡ್ ನಾಯಕರ ಭೇಟಿ ಮಾಡ್ತಾನೆ ಇದ್ದಾರೆ. ಆಗಿಂದಾಗೆ ದೆಹಲಿ ಪ್ರವಾಸವನ್ನ ಮಾಡ್ತಾನೆ ಇದ್ದಾರೆ. ಈಗಲೂ ಕೂಡ ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ಗಾಗಿ ಒಂದಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿರೋದ್ರಿಂದ ಅವರು ಒಂದಷ್ಟು ಸಲಹೆ, ಸೂಚನೆ ಮತ್ತು ಎಚ್ಚರಿಕೆಯನ್ನ ಕೊಡಬೇಕಾದಂತ ಅನಿವಾರ್ಯತೆ ಇದೆ. ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಈ ಹಿಂದಿನಿಂದಲೂ ಕೂಡ ಆಕ್ರೋಶಗೊಂಡಿದ್ದಾರೆ. ಸಚಿವರು ಮತ್ತು ಶಾಸಕರು ನಮಗೆ ಒಂದಷ್ಟು ಮರ್ಯಾದೆ ಕೊಡಲ್ಲ, ಒಂದಷ್ಟು ಕೆಲಸ ಕಾರ್ಯಗಳಿಗೆ ಹೋದ್ರೆ ಗೌರವಿಸೋದಿಲ್ಲ, ನಾವು ಕೊಡುವಂತ ಕಾರ್ಯಕ್ರಮಗಳಿಗೂ ಕೂಡ ಬರಲ್ಲ, ಹೀಗಾದ್ರೆ ಪಕ್ಷ ಸಂಘಟನೆ ಮಾಡುವುದು ಹೇಗೆ ಅನ್ನುವಂತ ಒಂದಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾನೆ ಇದ್ರು. ಅದರ ಭಾಗವಾಗಿ ಇವತ್ತು ನಡೆದಂತ ವಿಧಾನ ಪರಿಷತ್ ಚುನಾವಣೆಯ ತಯಾರಿಯ ಸಭೆಯಲ್ಲಿ 4 ಕ್ಷೇತ್ರಗಳಿಗೆ ಏನು ಈಗಾಗಲೇ ತಯಾರಿ ನಡೀತಾ ಇದೆ, ಅದರ ಭಾಗವಾಗಿ ಸಚಿವರು, ಶಾಸಕರು ಈ ಒಂದು ಸಭೆಯಲ್ಲಿ ಭಾಗ ಆಗಿದ್ರು. ಆ ಸಂದರ್ಭದಲ್ಲಿ ಸಚಿವರಿಗೂ ಮತ್ತು ಶಾಸಕರಿಗೆ ಒಂದು ಎಚ್ಚರಿಕೆ ಕೊಡುವಂತ ಕೆಲಸವನ್ನ ಈ ಸಭೆಯಲ್ಲಿ ಮಾಡಿರ್ತಕ್ಕಂಥದ್ದು. ನೀವು ಏನಾದ್ರೆ ಪಕ್ಷದ ಕಾರ್ಯಕರ್ತರಿಗೆ ನೀವು ಗೌರವ ಕೊಡದೆ ಹೋದ್ರೆ ಮುಂದೆ ನನಗೆ ಹೇಗೆ ನಿಮ್ಮನ್ನ ಆಟ ಅನ್ನುವಂಥದ್ದು ಗೊತ್ತಿದೆ ಅನ್ನುವಂಥದ್ದು. ಅಂದ್ರೆ ನಿಮ್ಗೆ ಟಿಕೆಟ್ ತಪ್ಪಿಸಬಹುದು ಅಥವಾ ಬಿ ಫಾರ್ಮ್ ಕೊಡದೆ ನಾನು ಒಂದಷ್ಟು ಸತಾಯಿಸುವಂತ ಕೆಲಸ ಆಗಿರಬಹುದು. ನೀವು ಯಾವ ರೀತಿಯಾಗಿ ಕೆಲಸ ಮಾಡಿದ್ರಿ ಅನ್ನುವಂಥ ವರದಿ ನನ್ನ ಹತ್ರ ಇದೆ. ಆ ಆಧಾರದ ಮೇಲೆ ನಾನು ನಿಮಗೆ ಮುಂದಿನ ದಿನಗಳಲ್ಲಿ ಬಿ ಫಾರ್ಮ್ ಕೊಡಬೇಕೋ ಬೇಡವಾ ಅನ್ನುವಂಥದ್ದು ನಿರ್ಧಾರ ಮಾಡ್ತೇವೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಸಂದೇಶವನ್ನು ಮಾಡುವ ಮೂಲಕ ಮುಂದಿನ ಬರ್ತಕ್ಕಂತಹ ವಿಧಾನ ಪರಿಷತ್ ಚುನಾವಣೆ ಆಗಿರಬಹುದು, ಸ್ಥಳೀಯ ಸಂಸ್ಥೆ ಚುನಾವಣೆ ಆಗಿರಬಹುದು, ಜಿಬಿಎ ಚುನಾವಣೆ ಆಗಿರಬಹುದು, ಇದೆಲ್ಲದಕ್ಕೂ ಕೂಡ ಪಕ್ಷವನ್ನು ಸಂಘಟನೆ ಮಾಡುವ ನಿಟ್ಟಿನಲ್ಲಿ ಕಾರ್ಯಕರ್ತರ ಪರವಾಗಿ ಸಚಿವರು ಮತ್ತು ಶಾಸಕರಿಗೆ ಎಚ್ಚರಿಕೆಯನ್ನ ಡಿಸಿಎಂ ಡಿ ಕೆ ಶಿವಕುಮಾರ್ ಮತ್ತು ಕೆಪಿಸಿಸಿ ಅಧ್ಯಕ್ಷರಾಗಿ ಕೂಡ ಎಚ್ಚರಿಕೆಯನ್ನು ನೀಡಿರ್ತಕ್ಕಂಥದ್ದು. ಸ್ಮಿತಾ, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ.